ಧ್ವನಿ ನ್ಯೂಸ್ಗೆ ಸ್ವಾಗತ. ನಮ್ಮ ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಸದಸ್ಯರ ವೇದಿಕೆ ಬರಬೇಕಂತ ತಮಗೆ ವಿನಂತಿ ಮಾಡ್ಕೊತಾ ಇದ್ದೀವಿ. ನೋಡ್ರಿ ಎಷ್ಟಿರೋ ಎಲ್ಲರಿಗೂ ನಮ್ಮ ಬಗ್ಗೆ ಕಾಳಜಿ ಐತಿ. ಆದ್ರೂ ನಮ್ಮ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತೈತಿ. 2ನೇ ದಿನದ ಹೋರಾಟ ಮಾಡ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಆಶಾ ಕಾರ್ಯಕರ್ತರ ಅಹೋರಾತ್ರಿ ಧರಣಿಗೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬೆಂಬಲ ಮತ್ತು ಸಹಕಾರ. ಕೊಟ್ಟ ಮಾತಿನಂತೆ 10,000 ರೂಪಾಯಿ ಗೌರವಧನ ನೀಡುವುದು, ಆಶಾ ಕಾರ್ಯಕರ್ತರನ್ನ ಕಾರ್ಮಿಕರೆಂದು ಗುರುತಿಸಿ ಪಿಎಫ್, ಇಎಸ್ಐ ಗ್ರಾಚ್ಯುಟಿ ನೀಡುವುದು, ಅಂಗನವಾಡಿ ಕಾರ್ಯಕರ್ತರಿಗೆ 1,000 ಗೌರವಧನ ನೀಡಿದಂತೆ ನಮಗೂ ನೀಡಬೇಕು ಅಂತ ಆಗ್ರಹಿಸಿ ಬಾಗಲಕೋಟೆಯಲ್ಲಿ 3 ದಿನಗಳ ಕಾಲ ಆಶಾ ಕಾರ್ಯಕರ್ತೆಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಆರಂಭವಾಗಿದ್ದು, ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ ಮಾಡುವುದಾಗಿ ಬಜೆಟ್ನಲ್ಲಿ ಕೂಡ ಹೇಳಲಾಗಿತ್ತು. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಕೂಡ ಇದುವರೆಗೂ ಆಶಾ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಹೀಗಾಗಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ತನಕ ಧರಣಿ ವಾಪಸ್ ಪಡೆಯಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಸಂಘ ಎಚ್ಚರಿಕೆ ಕೊಟ್ಟಿದೆ. जिंदाबाद जिंदाबाद ऑल इंडिया यूटीयूसी जिंदाबाद 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 बेके बेको न्याय बेको बेके बेको न्याय बेको ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಉಳಿದಂತೆ ನಡೆಯದಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನುಡಿಯದೆ ನಡೆಯದಂತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಪಕ್ಷ ಕಾರ್ಯಕರ್ತರ ಹೋರಾಟ ಚಿರಾಯುವಾಗಲಿ 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 ಪಕ್ಷ ಕಾರ್ಯಕರ್ತರ ಹೋರಾಟ ಚಿರಾಯುವಾಗಲಿ 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 ಅವರೆಲ್ಲರೂ ನಾವು ರಾತ್ರಿಯೆಲ್ಲ ಇಲ್ಲೇ ಉಳ್ಕೋತೀವಲ್ಲ. ನಮ್ಮೆಲ್ಲರಿಗೂ ಹೊಚ್ಚೋದು ಮತ್ತು ಹಾಸೋದು ಅಂತ ಬಂದ್ರೆ ಅವ್ರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಕಟ್ಟಬೇಕು ಎಲ್ಲರೂ. ನಮ್ಮೆಲ್ಲರಿಗೂ ಈ ಒಂದು ಹೊಚ್ಚೋದು ಮತ್ತು ಹಾಸೋದು ನೀಡಿರುವಂಥ ಜೈ ಕರ್ನಾಟಕ ಸಂಘದವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಆಲ್ ಇಂಡಿಯಾ ಯುಟಿಸಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಆಶಾ ಸಹೋದರಿಯರ ಒಂದು ಅವ್ರಿಗೆ ಆಶೀರ್ವಾದ ಸದಾ ಒಂದು ಸಂಘದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಅವ್ರಿಗೆ ಸಲೀಂ ಜಿಗ್ನಾಪುರ ಅವರಿಗೆ ನಮ್ಮ ಆಲ್ ಇಂಡಿಯಾ ಯುಟಿಸಿ ಮತ್ತು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಜಗದೀಶ್ ನಡುವಿನ ಮಣಿ ಬೀಳಿಗೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೋಡಿ ವೇದಿಕೆ ಮೇಲಿದ್ದಾರೆ. ಅವ್ರಿಗೆ ಕೂಡ ಆಲ್ ಇಂಡಿಯಾ ಯುಟಿಸಿ ಬೀಳಿಗಿತ್ತಲ್ಲ ಅಧ್ಯಕ್ಷರವರು, ಅವ್ರಿಗೆ ಕೂಡ ಆಲ್ ಇಂಡಿಯಾ ಯುಟಿಸಿ ಮತ್ತು ನಮ್ಮ ಎಲ್ಲ ಸಹೋದರಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಶ್ರೀಮತಿ ಶೋಭಾ ಚಿಮಲ್ಗಿ ಮೇಡಮ್ ಅವರಿಗೆ ನಮ್ಮ ಆಲ್ ಇಂಡಿಯಾ ಯುಟಿಸಿ ಹಾಗೂ ನನ್ನೆಲ್ಲ ಬಾಗಲಕೋಟೆ ಜಿಲ್ಲೆಯ ಆಶಾ ಸಹೋದರರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಮ್ಮೆಲ್ಲ ಆಶಾ ಸಹೋದರಿಯರನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನಮ್ಮ ಆಶಯಕರ್ತರ ಅಕ್ಕ ತಂಗಿಯರು ಮತ್ತು ತಾಯಂದಿರಿಗೆ ವಂದಿಸಿ, ನಾನು ಜೈ ಕರ್ನಾಟಕ ಸಂಘಟನೆ ಬೆಳಗ್ಗೆ ತಾಲೂಕು ಅಧ್ಯಕ್ಷ. ನಮಗೇನಪ್ಪ ಅಂತಂದ್ರೆ, ಸರ್ ನಿಮ್ಗೆ ಸಪೋರ್ಟ್ ಬೇಕ್ರಿ, ಹಿಂಗೆ ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ನಾವು ಜಿಲ್ಲಾಧ್ಯಕ್ಷರು ಇವತ್ತು ಇಲ್ಲ, ಆದ ಕಾರಣಕ್ಕೆ ನಾವು ಬಂದೀವಿ. ಜಿಲ್ಲಾ ಮಹಿಳಾಧ್ಯಕ್ಷ ಸೋಮಣ್ಣ ಮಾಡಿದರೆ, ಆಮೇಲೆ ಕಾರ್ಯದರ್ಶಿ ಇರೋದಾರೆ, ನಾವೆಲ್ಲರೂ ಸೇರಿ ಇವತ್ತು ಜಿಲ್ಲಾಧ್ಯಕ್ಷರು ನಮ್ಗೆ ಫೋನ್ ಮಾಡಿದ್ರು. ನೀವು ಹೋಗಬೇಕು, ಹೋಗಿಸಿಂದ ನಮ್ದು ಏನೈತಿ ನಮ್ಮ ಸಂಘಟನೆಯಿಂದ ನೀವು ಹೋಗಿ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ನಾವು ಅಲ್ಲಿಂದ ಅವ್ರು ಗುಲ್ಬರ್ಗ ಹೋಗಿದ್ದಾರೆ. ನಮ್ಮ ಸಪೋರ್ಟಿಗೆ ನಾವು ಬಂದಿದ್ದೀವಿ.
ಇವತ್ತು ಏನಪ್ಪ ಅಂತ ಎಲ್ಲ ಅಕ್ಕಂಗಿರು ಆಶೆ ಕಾರ್ಯಕರ್ತರ ಅಕ್ಕಂಗಿರು ಏನಾಗೈತಪ್ಪ ಅಂತಂದಾಗ ಇವತ್ತು ನೀವು ಏನು ಈ ವೇತನಕ್ಕೋಸ್ಕರ ಏನು ನೀವು ಹೋರಾಟ ಮಾಡ್ತಾ ಇದ್ದೀರಿ, ಈ ಹೋರಾಟಕ್ಕೆ ನಾವು ಯಾವತ್ತು ನಮ್ಮ ಜೈ ಕನ್ನಡ ಸಂಘಟನೆ ಯಾವತ್ತೂ ನಿಮಗೆ ನಾವು ಸಪೋರ್ಟಿಗೆ ಇರ್ತೀವಿ, ಬೆಂಬಲ ಕೊಡ್ತೀವಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.